ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಳೆದ ಜೂನ್ 20ನೇ ತಾರೀಕಿನಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಇವತ್ತು ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ರು. ಹೀಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಬ್ಯಾರಿಕೇಡ್ಗಳನ್ನು ಹಾಕಲಾಗುತ್ತೆ. ಯಾವಾಗ ಬ್ಯಾರಿಕೇಡ್ಗಳನ್ನ ತಳ್ಳಿ ವಿದ್ಯಾರ್ಥಿಗಳು ಹೋರಾಟಗಾರರು ಮುಂದಕ್ಕೆ ಮೂವ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೋ ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಲಾಗಿದೆ. ಜೊತೆಗೆ ಪ್ರತಿಭಟನಾ ನಿರತರ ಮೇಲೆ ಅಶ್ರುವಾಯು ಸಿಡಿಸುವಂತಹ ಕೆಲಸ ಆಗಿದೆ. ಇನ್ನು ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಸಂಸತ್ಗೆ ಮುತ್ತಿಗೆ ಹಾಕುವಂತಹ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತಾ ಕ್ರಮಗಳನ್ನು ಸಂಸತ್ತಿನ ಸುತ್ತಲೂ ತೆಗೆದುಕೊಳ್ಳಲಾಗಿದೆ. ಬಿಎನ್ಎಸ್ ಸೆಕ್ಷನ್ 163ರ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಇನ್ನು ಪ್ರತಿಭಟನಾ ಮೆರವಣಿಗೆ ಹಿನ್ನೆಲೆಯಲ್ಲಿ ಭದ್ರತಾ ಕಾರಣಗಳಿಗಾಗಿ ದೆಹಲಿ ಮೆಟ್ರೋ ರೈಲು ನಿಗಮ ಸೋಮವಾರ ಕೆಲವು ನಿಲ್ದಾಣಗಳನ್ನು ಮುಚ್ಚುವಂತಹ ಕೆಲಸವನ್ನ ಮಾಡಿತ್ತು. ಅದರ ಹೊರತಾಗಿಯೂ ಕೂಡ ಮೆಟ್ರೋದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕಾಣಿಸಿದ್ರು. ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆಯ ಕೂಗು ಕೂಡ ಮೊಳಗ್ತು. ಸದ್ಯ ಸಂಸತ್ತಿನ ದೃಶ್ಯವನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ಸಂಸತ್ತುವರೆಗೂ ರೀಚ್ ಆಗಬಾರ್ದು. ಆ ಕಾರಣಕ್ಕಾಗಿ ಜಂತರ್ ಮಂತರ್ನಲ್ಲೇ ಪ್ರತಿಭಟನಾಕಾರರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರಿದ್ದಾರೆ. ಆ ಪ್ರತಿಭಟನೆಯಿಂದಾಗಿ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹೋರಾಟ ಆರಂಭ ಆಗಿದ್ದು ಯಾವಾಗ ಅಂತಂದ್ರೆ ಅದು ಜೂನ್ 20ನೇ ತಾರೀಕು. ಆಕ್ರೋಶ ಯಾವ ಕಾರಣಕ್ಕಾಗಿ ಅಂದ್ರೆ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಸೋರಿಕೆ, ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥ ಆಗ್ರಹ. ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ನೇತೃತ್ವದಲ್ಲಿ ಜೂನ್ 20ನೇ ತಾರೀಕು ಹೋರಾಟ ಆರಂಭ ಆಗುತ್ತೆ. ಆರಂಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಏನು ಸೇರಿರೋದಿಲ್ಲ. ಆದರೆ ಕಳೆದ ಕೆಲ ದಿನಗಳಿಂದ ಸೋನಂ ವಾಂಗ್ಚುಕ್ ಅವರ ಎಂಟ್ರಿ 28ನೇ ತಾರೀಕು ಆಗಿದ್ದು ಜೂನ್ 28ನೇ ತಾರೀಕು. ಅದಾದ ನಂತರ ಅವರು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡ್ತಾರೆ. 20 ದಿನ ಕಳೀತಾ ಇದ್ದ ಹಾಗೆ ಅವರ ಆರೋಗ್ಯ ತೀವ್ರ ಹದಗೆಟ್ಟಿತ್ತು. ಅದಾದಂತಹ ನಂತರದಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಬಲವಂತವಾಗಿ ಪ್ರತಿಭಟನಾ ಸ್ಥಳದಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡುತ್ತೆ. ದಾಖಲು ಮಾಡುವಂತಹ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಮಾಡುತ್ತೆ. ಅದಾದ ನಂತರವೂ ಹೋರಾಟ ಕಂಟಿನ್ಯೂ ಆಗಿತ್ತು. ಖುದ್ದು ಸಿಜೆಪಿ ಪಾರ್ಟಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ನಾನು ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೂಡ್ತೀನಿ ಅಂತ ಹೇಳಿ ಅನೌನ್ಸ್ ಅನ್ನ ಮಾಡಿಬಿಡ್ತಾರೆ. ಆಮೇಲೆ ಇವತ್ತಿನ ಈ ಒಂದು ಹೋರಾಟ ಏನಿದೆ, ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಬೇಕು ಅನ್ನುವಂತಹ ನಿರ್ಧಾರ ಇದು ಮೊದಲೇ ಡಿಸೈಡ್ ಆಗಿತ್ತು. ಖುದ್ದು ಸೋನಂ ವಾಂಗ್ಚುಕ್ ಅವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಅವರನ್ನ ಅಲ್ಲಿಂದ ಬಲವಂತವಾಗಿ ಇವ್ಯಾಕ್ಯುವೇಟ್ ಮಾಡಿದಂತಹ ಕಾರಣಕ್ಕಾಗಿ ಅದು ಸಾಧ್ಯ ಆಗಿಲ್ಲ. ಉಳಿದಂತೆ ಬೇರೆ ಹೋರಾಟಗಾರರೆಲ್ಲರೂ ಕೂಡ ಲೋಕಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಾರೆ. ಇವತ್ತಿನ ಹೋರಾಟಕ್ಕೆ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಸಾಥನ್ನ ಕೊಡುತ್ತವೆ. ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಬಂದು ಸೇರಿದ್ರು ಲೋಕಭವನಕ್ಕೆ ಮುತ್ತಿಗೆಯನ್ನ ಹಾಕೋದಕ್ಕೆ. ಆದರೆ ಅವರನ್ನ ದಾರಿಯಲ್ಲೇ ತಡೆಯುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮ್ನಿಂದ ಆಗಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೆ ಪೊಲೀಸರ ಮಧ್ಯೆ ವಾಗ್ವಾದಗಳು ನಡೆಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಅಶ್ರುವಾಯು ಸಿಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. 4 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಭಾಗದಲ್ಲಿ ಪ್ರತಿಭಟನಾಕಾರರನ್ನ ತಡೆಯೋಕೆ ಸಿಡಿಸಿದಂತಹ ಅಶ್ರುವಾಯು, ಜೊತೆಗೆ ಸಾಗರೋಪಾದಿಯಲ್ಲಿ ಸೇರಿರುವಂತಹ ಪ್ರತಿಭಟನಾಕಾರರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪ್ರತಿಭಟನಾಕಾರರು ಹಾಗೆ ಪೊಲೀಸರು ಭದ್ರತಾ ಸಿಬ್ಬಂದಿಯ ಮಧ್ಯೆ ವಾಗ್ವಾದ, ಮಾತಿನ ಚಕಮಕಿ ನಡೀತಾ ಇರುವುದನ್ನು ನೋಡ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಸಂಸತ್ ಭವನಕ್ಕೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದೇ ಇರೋ ರೀತಿಯಲ್ಲಿ. ಇನ್ನು ಈ ಪ್ರತಿಭಟನೆಯಿಂದಾಗಿ ದೆಹಲಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಆ ಟ್ರಾಫಿಕ್ ಜಾಮ್ನ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.